ಎಸ್, ಬಿ ಜೆ ಪಿ ವಿಷಯಕ್ಕೆ ಬರ್ತೀನಿ. ಮೊನ್ನೆ 2 ಸಭೆಗಳಾಗ್ತವೆ. ಒಂದು ವಿಜೇಂದ್ರರವರು ಒಂದು ಸಭೆಯನ್ನು ಕರೀತಾರೆ, ನೀವೊಂದು ಸಭೆಯನ್ನು ಕರೀತೀರಿ. ಎಲ್ಲೋ ಇತ್ತು, ವಿಜೇಂದ್ರ ಅವರು ಕರೆದ ಸಭೆಗೆ ಅಶೋಕ್ ಅವರು ಹೋಗಿಲ್ಲ, ಅಶೋಕ್ ಅವರು ಕರೆದ ಸಭೆಗೆ ವಿಜೇಂದ್ರ ಅವರು ಬಂದರು, ಎಲ್ಲೋ ಮುನಿಸು ಇದೆ ಅನ್ನುವ ಒಂದು ಮಾತು ಓಡಾಡ್ತಾ ಇದೆ. ಏನು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಅದೇ ನೋಡಿ, ರಾಂಗ್. ನಾನು ಈ JDS ಮತ್ತು BJPಯ ಸಮನ್ವಯ ಸಭೆಯನ್ನು ಕರೆಯೋಕ್ಕೆ ಮುಂಚೆ ನಾನು ವಿಜಯೇಂದ್ರ ಅವರು ಮೈಸೂರಲ್ಲಿ ಹೋರಾಟದಲ್ಲಿ ಭೇಟಿಯಾಗಿದ್ರಿ. ನಾಳೆ 4 ಗಂಟೆಗೆ ನಾನು ಸಭೆ ಕರೆಯೋಣ ಅಂತ ಹೇಳಿದೆ. ಅವರು ಡೈರಿ ನೋಡ್ಬಿಟ್ಟು ಇಲ್ಲ ನೀವು 4:15 ಗಂಟೆಗೆ ನೀವು ಸಭೆ ಕರೀರಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಅವರ ಡೈರಿ ಅವ್ರ PN ಹೇಳಿದೆ, ಅಣ್ಣ ಬರ್ಬೋದು 5 ಗಂಟೆಗೆ ಅಂತ. ಅವರು ಕೇಳ್ಕೊಂಡು ನಾನು ಮೀಟಿಂಗ್ ಕರೆದೆ. ಆಮೇಲೆ ಅವರು ಬೆಳಗ್ಗೆ ಅವರ ಡೈರಿ ನೋಡಿದಾಗ ಇನ್ನೊಂದು ಮೀಟಿಂಗ್ ಕರೆದಿದ್ದಾರೆ ಅಂತ ಅವರ ಆಫೀಸಿಂದ ನನಗೆ ಫೋನ್ ಬಂತು. ಬಟ್ ನಾವು ಅಷ್ಟೊತ್ತಿಗೆ ಕರೆದುಬಿಟ್ಟಿದ್ದೆ, ನಾನೇ ಮೀಟಿಂಗ್ ಕರೆದಿರೋದ್ರಿಂದ. ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳೆಲ್ಲ ಬರ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು, ಸೆಂಟ್ರಲ್ ಮಿನಿಸ್ಟ್ರು, ಬೊಮ್ಮಾಯಿ ಅವರು, ಸದಾನಂದ ಗೌಡ ಎಲ್ಲ. ಅದರಿಂದ ನಾನು ಮುಂಚೆ ಹೋಗಿ ಅಲ್ಲಿ ಬಂದಾಗ ಅವ್ರನ್ನೆಲ್ಲ ರಿಸೀವ್ ಮಾಡಿ ಅಲ್ಲಿ ನಾವು ಅಜೆಂಡಾ ಏನು ರೆಡಿ ಮಾಡಬೇಕಾಯಿತು, 2 ಪಾರ್ಟಿಯ ಅಜೆಂಡಾ ಒಂದು ರೆಡಿ ಮಾಡಬೇಕಾಯಿತು, ಹೋರಾಟದ ಪಟ್ಟಿ ಏನು ಮಾಡಬೇಕಾಯ್ತು, ಅದಕ್ಕೋಸ್ಕರ ನಾನು ಇದ್ದೆ ಅಷ್ಟೇ. ಅದು ಬಿಟ್ಟು ಅವರೊಂದು ಸಭೆ ಏನು ಸಭೆ ಆ ಥರದ್ದು ಏನು ಪ್ರಶ್ನೆನೇ ಉದ್ಭವ ಆಗಲ್ಲ. ಆ ಥರದ್ದು ಯಾವುದೇ ಸಭೆನೂ ನಾನಂತೂ ಮಾಡಲ್ಲ. ಯಾಕಂದರೆ ನಾನು ಪಕ್ಕಾ ಪಾರ್ಟಿಯನ್ನು ನಾನು ಮಾಡೋ ಪ್ರಶ್ನೆನೇ ಬರಲ್ಲ. ಕಳೆದ ಬಾರಿ ಸರ್ಕಾರವನ್ನು BJP ಕಳ್ಕೊಳ್ತು. ಅದರ ಮೇಲೆ ಈ ಎಲ್ಲ ಗೊಜಲುಗಳನ್ನು ನೋಡಿದಾಗ ಎಲ್ಲೋ BJPಯವರು ಇನ್ನೂ ಬುದ್ಧಿ ಕಲಿಬೇಕು ಅಂತಂದರೆ ಪಾರ್ಟಿಯಲ್ಲಿ ಏನು ಚೇಂಜಸ್ ಆಗಬೇಕು? ಇಲ್ಲ, ಪಾರ್ಟಿ ಒಗ್ಗಟ್ಟಾಗಿ ಹೋಗಬೇಕು, ಅದರ ಪ್ರಶ್ನೆನೇ ಇಲ್ಲ. ಮಾಡೇ ಮಾಡ್ತಾರೆ ನಮ್ಮ ಕೇಂದ್ರ ನಾಯಕರು. ಟೈಮ್ ಇದೆ, ಇವಾಗೇನು ಯಾವುದು ಎಲೆಕ್ಷನ್ ಇಲ್ಲ, ಇನ್ನು 3 ವರ್ಷ ಇದೆ ಎಲೆಕ್ಷನ್, ಸಮಯ ಇದೆ. ನಮ್ಮ ಕೇಂದ್ರ ನಾಯಕರು ಸರಿಯಾದ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಎಲ್ಲರ ಜೊತೆ. ಆಲ್ರೆಡಿ 1 ರೌಂಡ್ ಎಲ್ಲರ ಜೊತೆ ಮಾತಾಡಿದ್ದಾರೆ. ಸರಿ ಹೋಗುತ್ತೆ, ಪ್ರಶ್ನೆನೇ ಇಲ್ಲ. ತಪ್ಪೇನಾಗಿದೆ ತಿದ್ಕೊಳ್ಬೇಕು, ತಿದ್ಕೊಳ್ಲೇಬೇಕು. ತಿದ್ಕೊಳ್ತೀರಿ ನಾವು BJPಯವ್ರು, ನಾವು ತಿದ್ಕೊಳ್ತೀರಿ. ನಮಗೆ ಆ ಥರದ್ದು ಇರಿಸು ಮುರುಸು ಪ್ರಶ್ನೆನೇ ಇಲ್ಲ. ತಿದ್ದುಕೊಂಡು ಮತ್ತೆ ಕರ್ನಾಟಕದಲ್ಲಿ BJPಯನ್ನು ಅಧಿಕಾರಕ್ಕೆ ತರೋವಂಥದ್ದು ನನ್ನ ಜವಾಬ್ದಾರಿನೂ ಇದೆ, ನಮ್ಮೆಲ್ಲ ಮುಖಂಡರ ಜವಾಬ್ದಾರಿನೂ ಇದೆ. ಪ್ರಸಕ್ತ ಟೈಮಲ್ಲಿ ಈಗ ಚುನಾವಣೆ ಆದರೆ ಅಂತ ಅನ್ಸ್ಕೊಡಿ, ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಏನನ್ಸುತ್ತೆ ನಿಮಗೆ, BJP ಎಷ್ಟು ಸೀಟು ಬರ್ಬೋದು ಅಂತ ಅನ್ಸುತ್ತೆ? ಜನ ಅಂತೂ ಈ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ, ತೂಚಿ ಅಂತ ಹೇಳ್ತಾ ಇದ್ದಾರೆ. ಆ ಮಟ್ಟದಲ್ಲಿದೆ. ಇವತ್ತೇ ಚುನಾವಣೆ ನಡೆದ್ರು, ಇವತ್ತೇ ಕಾಂಗ್ರೆಸ್ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತೈತೆ. ನಮ್ಮ ಮತ್ತು JDS ಹೊಂದಾಣಿಕೆಯಿಂದ ರಾಜ್ಯದಲ್ಲಿ ಒಂದು 160ರಿಂದ 170 ಸೀಟ್ ಗೆದ್ದರೂ ಆಶ್ಚರ್ಯ ಪಡಬೇಡಿ. ಆ ಥರದ ಒಂದು ವಾತಾವರಣ ಕರ್ನಾಟಕದಲ್ಲಿ ಇದೆ. ಕಳೆದ ವಿಧಾನಸಭೆಯಲ್ಲಿ ಎಟ್ ಲಾಸ್ಟ್ ಬೆಳಗಾಮಲ್ಲಿ CT ರವಿಯವರ ಪ್ರಕರಣ ಇಡೀ BJPಗೂ ಅಷ್ಟೇ, ಇಡೀ ಕರ್ನಾಟಕಕ್ಕೂ ಅಷ್ಟೇ, ಗವರ್ಮೆಂಟ್ ಹ್ಯಾಂಡಲ್ ಮಾಡಿದ ರೀತಿಗಷ್ಟೇ ಮುಜುಗರ ಉಂಟು ಮಾಡಿತ್ತು. ಈ ಸಲದ ಅಧಿವೇಶನದಲ್ಲಿ ಅಂಥದ್ದು ಆಗಬಾರದು ಅನ್ನುವ ರೀತಿಯಲ್ಲಿ ಯಾವ ರೀತಿಯ CT ರವಿ ವಿಚಾರ ಅಚಾನಕ್ಕಾಗಿ ಅವರ ವೈಯಕ್ತಿಕ ಇವರು ವೈಯಕ್ತಿಕ ಮಾತಾಡಿದಾಗ ಅಚಾನಕ್ಕಾಗಿದೆ. ದ್ವೇಷದಿಂದ ಕಾಂಗ್ರೆಸ್ ಅವರು ಈ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂವಿಧಾನದ ಪ್ರಕಾರ ಅಸೆಂಬ್ಲಿ ಒಳಗಡೆ ಆಗುವಂಥದ್ದು ಯಾವುದೇ ಪೊಲೀಸ್ ಇಲಾಖೆಗೆ ಅಥವಾ ಯಾರಿಗೂ ಕೋರ್ಟ್ಗಳಿಗೂ ನನಗನ್ಸೋ ಪ್ರಕಾರ ಕೋರ್ಟ್ಗಳಿಗೂ ಬರಲ್ಲ ಅಂತ ಅನ್ಸುತ್ತೆ. ಅದೇನಿದ್ರು ವಿಧಾನ ಪರಿಷತ್ತಿನ ಸ್ಪೀಕರ್ ಏನಿದ್ದಾರೆ ಅವ್ರು ತೀರ್ಮಾನ ತೆಗೆದುಕೊಳ್ಬೇಕು. ಆ ಥರದ್ದು ಅಚಾನಕ್ ಆಗಿರೋ ಘಟನೆ ಯಾವತ್ತೂ ಆಗಿಲ್ಲ. ಈಗ ಅದ್ರ ಬಗ್ಗೆ ಸಭಾಪತಿಗಳು ಹೇಳಿದ್ದಾರೆ, ಈ ಅಧಿವೇಶನದಲ್ಲಿ ಅದರ ಒಂದು ಅಂತ್ಯ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಅದು ಮುಗ್ದೋಗ್ತೈತೆ. ಅದರಲ್ಲಿ ತಪ್ಪ್ಯಾರ್ದು ಸರಿ ಯಾರ್ದು ಅನ್ನೋ ಪ್ರಶ್ನೆಗಿಂತನೂ ಸ್ಪೀಕರ್ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದ. ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮೊಟ್ಟಿಗೆ ಬಂದಿದ್ದೀರಿ. ನಿಮ್ಮ ಏನು ಇಶ್ಯೂಸ್ಗಳು, ನಿಮ್ಮ ಹೋರಾಟಗಳು, ಮುಂದಿನ ನಡೆಗಳನ್ನು ವಿವರಿಸಿದ್ದೀರಿ. ಈ ಸಲದ ಅಧಿವೇಶನ ಶಾಂತಿಯುತವಾಗಿ ಜನರಿಗಾಗಿ ಆಗಲಿ ಅನ್ನುವ ಆಶಯದೊಂದಿಗೆ ಈ ಸಂದರ್ಶನವನ್ನು ಕೊನೆಗೊಳಿಸ್ತಿದ್ದೀನಿ. ಧನ್ಯವಾದ ಸರ್. ಪವರ್ TV ಈ ಅವಕಾಶ ಕೊಟ್ಟಿದೆ. ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಬೇಕು ಆಗಿದೆ, ಮಾಡೇ ಮಾಡ್ತೀರಿ ಮತ್ತು ಜನಪರವಾಗಿ ಮಾಡ್ತೀರಿ. ನನಗೆ ಕೊಟ್ಟಿರುವಂಥ ವಿರೋಧ ಪಕ್ಷದ ಸ್ಥಾನಕ್ಕೆ ಸಮರ್ಥವಾಗಿ ನ್ಯಾಯ ಕೊಡುವಂಥ ಕೆಲಸವನ್ನು ನಾನು ಕಳೆದ ಅಧಿವೇಶನದಲ್ಲೂ ಮಾಡಿದ್ದೀನಿ. ಈ ಅಧಿವೇಶನದಲ್ಲೂ ಇನ್ನಷ್ಟು ನಾವು ಚುರುಕಾಗಿ ನಮ್ಮೆಲ್ಲ ಶಾಸಕರ ಬೆಂಬಲದೊಂದಿಗೆ, BJPಯ ಕಾರ್ಯಕರ್ತರ ಬೆಂಬಲದೊಂದಿಗೆ ಹೋರಾಟವನ್ನು ನಾವು ಮಾಡ್ತೀರಿ. ಪವರ್ TV ನಮ್ಮ ಜೊತೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ.